ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡ್ರಿ, ಮಳೆಗಾಲ ಅಂತೂ ಚಾಲು ಆಗೈತಿ. ಸಂಜೆಗೆ ಚಹಾ ಜೊತೆ ಬಿಸ್ಕಿಟ್ ಇದ್ರೆ ಅದರದ್ದು ಮಜಾನ ಬೇರೆ. ಖರೆ ಹೊರಗಿನ ಪ್ಯಾಕೇಜ್ಡ್ ಬಿಸ್ಕಿಟ್ ಈಸಿಲಿ ಅವೈಲೇಬಲ್ ಇರ್ತಾವೆ. ಖರೆ ಪ್ಯಾಕೆಟನ್ನು ಸ್ವಲ್ಪ ಹಿಂಗೆ ತಿರುಗಿಸಿ ನೋಡಿದ್ರಂದ್ರೆ ತಿನ್ನಬಾರ್ದು ಅಷ್ಟು ಭಯಂಕರ ಇಂಗ್ರೀಡಿಯೆಂಟ್ಸ್ ಇರ್ತಾವೆ. ಆ ಬ್ಯಾಡಾಗಿದ್ದು ಸಕ್ರೆ ಅಂತೂ ಡೈರೆಕ್ಟ್ಲಿ ಹಾಕಂಗಿಲ್ಲ. ಈಗೇನಂತಾರೆ ಶುಗರ್ ಫ್ರೀ ಬಿಸ್ಕಿಟ್ ಅಂತಾರು, ಮತ್ತೇನೇನೋ ಹಾಕಿರ್ತಾರೆ ಅದಕ್ಕೆ ಸ್ವೀಟ್ನೆಸ್ ಸಲುವಾಗಿ. ಆ ಸಕ್ರೆಕಿನ್ನೂ ಡೇಂಜರ್ ಇರ್ತೈತಿ. ಮತ್ತು ಪಾಮ್ ಆಯಿಲ್ ಅಂತೂ ಸುರಿದಿರ್ತಾರೆ. ಎಂತೆಂಥವು ಪ್ರಿಸರ್ವೇಟಿವ್ಸ್ ಮತ್ತು ಕಲರಿಗೆ ಫ್ಲೇವರಿಗೆ ಕೆಮಿಕಲ್ಸ್ ಇವೆಲ್ಲ ಇರ್ತಾವೆ. ಇಂಥದ್ರಾಗ ಮತ್ತು ಬಿಸ್ಕಿಟ್ ಹೆಂಗೆ ತಿನ್ನೋಣ್ರಿ ಅಂತಂದ್ರೆ ಮನೆ ಒಳಗೆ ಮಾಡ್ಕೋಬಹುದು. ಈಗ ಮೊದಲಿನ ಕಾಲದೊಳಗೆ ನಮ್ಮ ಸೈಡೆಲ್ಲ ಬೆಣ್ಣೆ ಬಿಸ್ಕಿಟ್ ಅಂತ ಮಾಡ್ತಿದ್ರೆ, ಎಲ್ಲರ ಕಡೆ ಅವನ್ ಇರ್ತಿರಲಿಲ್ಲ ಅಂದರೂ ಮಾಡ್ತಿದ್ರೆ. ಅದನ್ನು ಹೆಂಗೆ ಅಂಥೇಳಿ ಈ ವಿಡಿಯೋ ಒಳಗೆ ತೋರಿಸ್ತೀನಿ. ಸೊ ಎಂಡ್ವರೆಗೂ ನೋಡಿರಿ. ನಡ್ರಿ ಸ್ಟಾರ್ಟ್ ಮಾಡೋಣ. ಈ ಬೆಣ್ಣೆ ಬಿಸ್ಕಿಟ್ ಮಾಡೋಕೆ ಏನೇನು ಬೇಕಂತ ಹೇಳ್ತೀನಿ. ಮೊದಲೇ ಎಲ್ಲರ ಕಡೆನೂ ಅವನ್ ಇರ್ತಿರ್ಲಿಲ್ಲ ಅಂದ್ರೂ ಈ ಹಳ್ಳಿ ಸೈಡೆಲ್ಲ ಮಾಡ್ತಿದ್ರೆ ಅದನ್ನು ಯಾವ ರೀತಿ ಅವರು ಟೆಕ್ನಿಕಲಿ ಮಾಡ್ತಿದ್ರು ಅಂತ ನೋಡಿದ್ರೆ ನಿಮ್ಗೆ ಗಾಬರಿ ಅನ್ನಿಸ್ತೈತಿ. ಅಷ್ಟು ಚಲೋ ಆಗ್ತಾವೆ ಬೆಣ್ಣೆ ಬಿಸ್ಕಿಟ್ ವಿತೌಟ್ ಅವನ್ನ. ಈಗ ನಾನು ಅದಕ್ಕೆ 1 ಕಪ್ ಅಷ್ಟು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡೇನಿ. ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಬಿಸ್ಕಿಟ್ ಗಟ್ಟಿ ಆಗ್ತಾವೆ. ಮೈದಾ ಹಾಕಿದರೆ ಎಕ್ದಮ್ ಪಳ್ಳಾಗ್ತಾವೆ. ನೀವು ಭಾಳ ಏನು ಮೈದಾ ತಿಂತಿರಲಿಲ್ಲ, ಅವಾಗ ತಿಂತಿದ್ರೆ ಯೂಸ್ ಮಾಡಬಹುದು. ನಂತರ ಇದಕ್ಕೆ ಅರ್ಧ ಕಪ್ ಅಷ್ಟು ಕಡ್ಲೆ ಹಿಟ್ಟು ಬೇಕಾಗ್ತೈತಿ. ನೀವು ಚಲೋ ಕ್ವಾಲಿಟಿ ಕಡ್ಲೆ ಹಿಟ್ಟನ್ನು ಯೂಸ್ ಮಾಡಿರಿ. ಈ ಕೆಲವೊಂದು ಅಂಗಡಿ ಒಳಗೆ ಮಿಕ್ಸ್ ಕ್ವಾಲಿಟಿ ಸಿಗ್ತೈತಿ ಅಂತಂದ್ರೆ ಅದ್ರೊಳಗೆ ಹಿಟ್ಟನ್ನು ಮಿಕ್ಸ್ ಮಾಡಿರ್ತಾರೆ. ಅಂಥದ್ದು ತೊಗೊಂಡ್ರಂದ್ರೆ ಬಿಸ್ಕಿಟ್ ಗಟ್ಟಿ ಆಗ್ತಾವೆ. ಚಲೋ ಕ್ವಾಲಿಟಿ ಕಡ್ಲೆ ಹಿಟ್ಟಿಂತ್ರ ಬಿಸ್ಕಿಟ್ ಭಾರಿ ಪಳ್ಳಾಗ್ತಾವೆ ರೀ. ಇವೆರಡೂ ನಾನು ಸ್ವಲ್ಪ ಸೋಸ್ಕೋತೀನಿ. ಅಂದರೆ ಏನಾರ ಲಮ್ಸ್ ಗಿಮ್ಸ್ ಇದ್ವು ಅಂತಂದ್ರೆ ಹೋಗಿಬಿಡ್ತಾವೆ. ಆಮೇಲೆ ಸೋಸೋದ್ರಿಂದ ಏನಾಗ್ತೈತಿ, ಚಲೋ ಟೆಕ್ಸ್ಚರ್ ಫಾರ್ಮ್ ಆಗ್ತೈತಿ ಬಿಸ್ಕಿಟ್ ಒಳಗೆ. ಈಗ ನಂತರ ನಾನು ಕಲ್ಸಕ್ರೆ ತೊಗೊಳತ್ತೀನಿ. ನೋಡಿರಿ, ನಾನು ಯಾವುದೇ ಸಿಹಿ ಅಡ್ಗೆಗೆ ಒಂದು ಬೆಲ್ಲ ಯೂಸ್ ಮಾಡ್ತೀನಿ. ಬೆಲ್ಲ ಹಾಕ್ಲಾರ್ದಂಥ ಜಗದಾಗ ಈ ಕಲ್ಸಕ್ರಿನ ಯೂಸ್ ಮಾಡ್ತೀನಿ. ಕಲ್ಸಕ್ರಿನೂ ಎಂಥವಿರ್ತಾವೆ ನೋಡ್ತಿರ್ಬೋದು ನೀವು. ಈ ಕಲ್ಸಕ್ರೆ ಅಂತೂ ಚಲೋ ಸಕ್ರೆ ಬದಲಾಗಿ ಬೆಲ್ಲ ಮತ್ತು ಕಲ್ಸಕ್ರಿನ ಯೂಸ್ ಮಾಡಿರಿ. ಈಗ ಈ ಕಲ್ಸಕ್ರಿನೂ ನಾನು ಸೋಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಪೌಡ್ರ್ ಮಾಡುವಾಗ ಸ್ವಲ್ಪ ಹಳ್ಳ ಅಂಶ ಇತ್ತಂದ್ರೆ ಅದು ಹೋಗ್ಬಿಡ್ತೈತಿ. ನಾವಿಲ್ಲಿ ಬಿಸ್ಕಿಟ್ ಮಾಡೋಕೆ ಪ್ರತಿಯೊಂದು ಸಾಮಗ್ರಿ ಏನು ತೊಗೊಂಡೇವಲ್ಲ ಅದನ್ನು ಮೆಜರಿಂಗ್ ಕಪ್ಸ್ಲೆ ಅಳತಿ ಮಾಡಿನ ತೊಗೊಂಡೇವಿ. ಹೆಚ್ಚು ಕಡಿಮೆ ಆತಂದ್ರೆ ಬಿಸ್ಕಿಟ್ ಗಟ್ಟಿ ಆಗ್ತಾವೆ ಮತ್ತು ಸರಿ ಬರಂಗಿಲ್ಲ ರೀ. ಇವು ಬೆಣ್ಣೆ ಬಿಸ್ಕಿಟ್ ಪಳ್ಳಾಗಕ್ಕೆ ಬೇಕಿಂಗ್ ಪೌಡ್ರ್ ಬೇಕಾಗ್ತೈತೆ ರೀ. 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡ್ರನ್ನ ಇಲ್ಲೇ ಹಾಕಾಕತ್ತೀನಿ. ಇದಿಲ್ಲಾರ್ದ ಮಾಡೋಕೆ ಬರೋದಿಲ್ಲ, ಕಂಪಲ್ಸರಿ ಹಾಕಬೇಕು. ಆಮೇಲೆ 3 ಟೇಬಲ್ ಸ್ಪೂನ್ ಬಾಂಬೆ ರವೆ ಹಾಕ್ಕೊಳತ್ತೀನಿ. ಸೂಜಿ ರವೆ ಅಂತಾರಲ್ಲ ಅದು. ನಂತರ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳಕತ್ತೀನಿ. ಸ್ವಲ್ಪ ಹಾಕ್ರಿ, ಅಂದ್ರೆ ಚಲೋ ಫ್ಲೇವರ್ ಬರ್ತೈತಿ ಬಿಸ್ಕಿಟ್ ಒಳಗೆ. ಈಗ ಇಷ್ಟೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಪ್ಲೇನ್ ಬಿಸ್ಕಿಟ್ ಹಿಟ್ಟು. ಈಗ ಇದಕ್ಕೆ ಫ್ಲೇವರ್ ಕೊಡೋಕೆ ನಾನು ಏಲಕ್ಕಿ ಪುಡಿ ಹಾಕ್ಕೊಳತ್ತೀನಿ. ಆಗ ಕುಟ್ಟಿ ಫ್ರೆಶ್ಶಾಗಿ ನೀವು ಹಾಕ್ಕೊಂಡ್ರಂದ್ರೆ ಚಲೋ ಘಮ ಅಂತೈತೆ ನೋಡ್ರಿ ಬಿಸ್ಕಿಟ್. ಒಂದು ಸಣ್ಣ ಟೀ ಸ್ಪೂನ್ ಅಷ್ಟು ಪೌಡ್ರ್ ಬೇಕಾಗ್ತೈತೆ ನಮಗೆ. ಈ ರೀತಿ ಮನೆ ಒಳಗೆ ಬಿಸ್ಕಿಟ್ ಮಾಡೋದು ಅಂಥ ಪರಿ ಏನು ಆಗಾದದ ಕೆಲಸ ಅಲ್ರಿ. ಮತ್ತು ನಮಗೂ ಮನ್ಸಿಗೆ ನೆಮ್ಮದಿ ಅಂತ ಇರ್ತೈತಿ. ಯಾಕಂದ್ರೆ ಚಲೋ ಸಾಮಾನ್ಲೇ ನಾವು ಈ ಬಿಸ್ಕಿಟನ್ನು ನಾವೇ ಖುದ್ದಾಗಿ ತಯಾರು ಮಾಡೋದ್ರಿಂದ ಈ ಮಂದಿಗೆಲ್ಲನೂ ಕೊಡಬಹುದು, ನಾವು ತಿನ್ನಬಹುದು, ಯಾವುದೋ ಗಿಲ್ಟ್ ಇರ್ಲಾರ್ದಂಗೆ. ಈಗ ನಾ ಇದಕ್ಕೆ 1 ಕಪ್ ಅಷ್ಟು ಪ್ಯೂರ್ ಆಕಳ ತುಪ್ಪ ಹಾಕ್ಕೊಂಡೆ. ತುಪ್ಪನೂ ನೋಡ್ಕೊಂಡು ಹಾಕೋರಿ. ನೀವು ನೋಡ್ತಿರ್ಬಹುದು, ಈ ನ್ಯೂಸ್ನಾಗೆಲ್ಲ ತೋರ್ಸಾರ ನಂದಿನಿ ತುಪ್ಪ ಅಂತಂದು ಅಂಥ ಟ್ರಸ್ಟೆಡ್ ಬ್ರ್ಯಾಂಡ್ ತುಪ್ಪನ ಯಾವ ರೀತಿ ಏನೇನೋ ಹಾಕಿ ಅದನ್ನು ಹೊಲಸಿಡ್ಸಾರಂತಂದ್ರೆ ಸ್ವಲ್ಪನೂ ಮಾನವೀಯತೆಯ ಮನುಷ್ಯತ್ವನ ಇಟ್ಕೊಂಡಿಲ್ಲ. ರೊಕ್ಕದ ಸಂಬಂಧ ಏನು ಬೇಕಾದ ಮಾಡೋಕ್ಕೂ ರೆಡಿ ಮಂಚಾರ. ಹೀಗಾಗಿ ಆದಷ್ಟು ಹೊರಗಿಂದ ಏನು ಪ್ಯಾಕೇಜ್ಡ್ ಫುಡ್ ಸಿಗ್ತೈತಲ್ಲ ಅದರಿಂದ ದೂರ ಇರೋದು ಭಾಳ ಚಲೋ ಅನಿಸ್ತೈತೆ ನನಗೆ. ನಿಮಗೇನು ಅನಿಸ್ತೈತಿ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ಈಗ ನಾನು ಈ ಬಿಸ್ಕಿಟ್ ಹಿಟ್ಟನ್ನು ನೀಟಾಗಿ ನಾದ್ಕೊಂಡೇನಿ. ನೋಡಿರಿ ಎಷ್ಟು ಗಟ್ಟಿ ನಾದ್ಕೊಂಡೇನಿ. ಹಾಲು ಸ್ವಲ್ಪ ಹಾಕೋತ ಅಂದ್ರೆ ಭಾಳಲ್ಲ, 3-4 ಚಮಚ ಅಷ್ಟೇ ಆಗ್ಬೇಕು. ಆಮೇಲೆ ಭಾಳ ಗಟ್ಟಿ ನಾದ್ಕೊಂಡ್ರಷ್ಟೇ ಬಿಸ್ಕಿಟ್ ಚಲೋ ಬರ್ತಾವೆ. ನೆನಪಿರಲಿ, ನೀವು ಭಾಳ ನೀರಾಗಿ ನಾದ್ಕೊಂಡ್ರಂದ್ರೆ ಒಳಗೆ ಬಿಸ್ಕಿಟ್ ಆಗೋದೇ ಇಲ್ಲ. ಈಗ ಈ ರೀತಿ ರೌಂಡ್ ಶೇಪ್ ಒಳಗೆ ಮಾಡ್ಕೊಳತ್ತೀನಿ. ನೀವು ಇದನ್ನು ಬೇಕಾದ್ರೆ ಫ್ಲ್ಯಾಟ್ ಹಂಗೇನು ಹೊರಗಿನ ಬಿಸ್ಕಿಟ್ ಸಿಗ್ತಾವಲ್ಲ ಹಂಗೂ ಮಾಡ್ಕೋಬಹುದು, ಅಥವಾ ಡೈಮಂಡ್ ಶೇಪ್ ಒಳಗೆ ಬೇಕಾದ ಶೇಪ್ ಒಳಗೂ ಮಾಡ್ಕೋಬಹುದು. ಒಳಗೆ ಡ್ರೈ ಫ್ರೂಟ್ಸ್ನೂ ಹಾಕ್ಬಹುದು. ಈಗ ಬರ್ತೈತೆ ನೋಡ್ರಿ ಇಂಪಾರ್ಟೆಂಟ್, ಬೇಕಿಂಗ್ ಹೆಂಗೆ ಮಾಡ್ಬೇಕಂತ ಹೇಳಿ ಮೊದಲಿನ ಕಾಲದಾಗ ಎಷ್ಟು ತಲೆ ಓಡಿಸಿದ್ರು ನೋಡ್ರಿ. ಒಂದು ದಪ್ಪ ತಳದ ಬಾಂಡೆ ತೊಗೋರಿ. ಅದ್ರ ಮ್ಯಾಗ ಒಂದು ಸ್ವಲ್ಪ ಉಸುಕ್ ಹಾಕ್ರಿ.
ಉಸಕ್ಕೆ ಹಾಕಿದ್ಮೇಲೆ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಟು ಮ್ಯಾಗ ಒಂದು ಪ್ಲೇಟ್ ಮೇಲೆ ಈ ರೀತಿ ತುಪ್ಪ ಅಥವಾ ಎಣ್ಣೆ ಸವರ್ರಿ, ಅಂದ್ರೆ ಅಂಟ್ಕೊಳಂಗಿಲ್ಲ. ಇದನ್ನು ಪ್ರೀ ಹೀಟ್ ಮಾಡಬೇಕಾಗ್ತೈತಿ. ಅಂದ್ರೆ ಒಂದು 10 ರಿಂದ 15 ನಿಮಿಷ ಇದನ್ನು ಬಿಸಿಯಾಗಿ ಬಿಡ್ರಿ. ಬಿಸಿ ಆದ ತಕ್ಷಣ ಈ ರೀತಿ ನಾವು ಬಿಸ್ಕಿಟ್ ಇಡೋಣ. ಬಿಸಿ ಮಾಡ್ಲಾರ್ದಂಗೆ ಇದನ್ನು ಮಾಡೋಕ್ಕೆ ಬರೋದಿಲ್ಲ, ಅದೊಂದು ಲಕ್ಷ್ಯ ಇರಲಿ. ಪ್ರೀ ಹೀಟ್ ಮಾಡಬೇಕಾಗ್ತೈತಿ. ನಾ ಮೊದಲಿಗೆ ಸ್ಯಾಂಪಲ್ಲಿಗೆ ಒಂದು 4-5 ಬಿಸ್ಕಿಟ್ ಮಾಡಿ ನೋಡೀನಿ, ಭಾರಿ ಬಂದವ್ರಿ. ಮತ್ತು ಲಿಡ್ ಕವರ್ ಮಾಡುವಂಥ ಭಾಂಡೆನ ಉಪಯೋಗ ಮಾಡಿರಿ. ಕರೆಕ್ಟಾಗಿ ಬೇಕಾಗಿರ್ಬೇಕು ಅದು ಒಳಗೆ. ಈಗ ಒಂದು 10 ರಿಂದ 15 ನಿಮಿಷ ಇದನ್ನು ಚಲೋತ್ನಂಗೆ ಬೇಕಿಂಗಿಗೆ ಇಡೋಣ. ಒಂದು ಸಮ ಫ್ಲೇಮ್ ಇದ್ರೆ ಭಾಳ ಚಲೋ. ಈಗ ನಾ ಒಲಿ ಮ್ಯಾಗ ಮಾಡತ್ತೀನಿ, ಹೆಚ್ಚು ಕಡಿಮೆ ಇರ್ತೈತಿ. ಹೀಗಾಗಿ ನಾ ಆವಾಗವಾಗ ಚೆಕ್ ಮಾಡ್ಕೊಂಡು ನೋಡೇನ್ರಿ. ಒಂದು 10 ನಿಮಿಷ ಒಳಗೆ ನಮ್ಮದು ಬಿಸ್ಕಿಟ್ ರೆಡಿಯಾಗಿ ಬಂದಾವು. ನೀವು ನೋಡ್ತಿರಬಹುದು. ಹಾಂ ಭಾರಿ ರುಚಿ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಅದು ಏಲಕ್ಕಿ ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅನ್ಸತ್ತಾವು. ಇದೇ ರೀತಿ ನಾ ಎಲ್ಲ ಬಿಸ್ಕಿಟನ್ನು ಮಾಡಿಟ್ಕೊಂಡೇನಿ. ಈಗ ನಾವು ಇದನ್ನು ಎಷ್ಟು ಬೇಕಾದಷ್ಟು ತಿನ್ನಕ್ಕೆ ಕೊಡಬಹುದು, ಆಫೀಸಿಗೆ ಒಯ್ಬೋದು, ಸ್ಕೂಲಿಗೆ ಕೊಡಬಹುದು. ನೋಡಿದ್ರಲ್ಲ ಈ ಮನೆ ಒಳಗೆ ಬೆಣ್ಣೆ ಬಿಸ್ಕಿಟ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ನಿಮಗೆ ಸೇರ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ನಮ್ಗೆ ಹೇಳ್ರಿ. ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಆದಷ್ಟು ಶೇರ್ ಮಾಡಿರಿ.